ನೀವ್ ಅನ್ಕೊಳ್ಳೋ ತರ ಇಲ್ಲಿ ಏನು ನಡೀತಾ ಇಲ್ಲ. ನೀನು ಬಾಯಲ್ಲಿಲ್ಲ ಅಂತ ಹೇಳ್ಬೋದಮ್ಮ, ಆದ್ರೆ ಅಪ್ಪನ್ಗೆ ನಿನ್ನ ಕಣ್ಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಅಪ್ಪನು ಗೊತ್ತಾದ್ರೆ ಸಂಕಟ ಪಡ್ತಾರೆ, ಹಗ್ಲು ರಾತ್ರಿ ಕೊರಗ್ತಾರೆ ಅಂತ ತಾನೇ ನೀನ್ ನನ್ನ ಹತ್ರ ಯಾವ ವಿಷಯನೂ ಹೇಳ್ತಾ ಇಲ್ಲ. ಸಾಕಮ್ಮ, ಇಲ್ಲಿವರೆಗೂ ನೀನ್ ಪಟ್ಟು ಕಷ್ಟ ಸಾಕಮ್ಮ. ಬಾ, ನಾವಿಬ್ರು ಹೊರಟೋಗೋಣ ಬಾಮ್ಮ. ಎಲ್ರತ್ರ ಒಳ್ಳೆಯವನು ಅಂತ ಅನ್ನಿಸ್ಕೊಂಡಿದ್ನಮ್ಮ ಇವನು ಮಗನು ಇವನ್ ತರನೇ ಒಳ್ಳೆಯವನಾಗಿರ್ತಾನೆ ಅಂತ ನಂಬಿ ಈ ಮನೆಗೆ ಮದ್ವೆ ಮಾಡ್ಕೊಟ್ಟೆ. ನೀನ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗ್ತಾ ಇದೆ ನಾನು ಕ್ಷಮಿಸಕ್ಕೆ ಆಗ್ತಾ ಇರೋಂತ ಪಾಪ ಮಾಡ್ಬಿಟ್ಟಿದ್ದೀನಮ್ಮ. ಇವ್ರುಗಳೆಲ್ಲ ಸೇರಿ ನಿಮ್ಮಪ್ಪನಿಗೆ ದ್ರೋಹ ಮಾಡ್ಬಿಟ್ರಮ್ಮ, ದ್ರೋಹ ಮಾಡ್ಬಿಟ್ರು. ನನ್ನನ್ನ ನಂಬಿಸಿ ಕುತ್ತಿಗೆ ಕುಯ್ದ್ಬಿಟ್ರು. ಈ ನನ್ನ ಮಗಳಿಗೆ ಒಂದೊಳ್ಳೆ ಜೀವನನ ಕಟ್ಕೊಡೋದಕ್ಕಾಗದೆ ನಿಮ್ಮಪ್ಪ ಸೋತೋಗ್ಬಿಟ್ನಮ್ಮ, ಸೋತೋಗ್ಬಿಟ್ಟ, ಸೋತೋದ. ಅಪ್ಪ, ನೀವ್ ಸೋತಿಲ್ಲ ಅಪ್ಪ. ನೀವ್ ಸೋಲೋದಕ್ಕೆ ನಾನ್ ಬಿಡೋದು ಇಲ್ಲ. ನೀವ್ ಅನ್ಕೊಳ್ಳೋ ತರ ಇಲ್ಲಿ ಏನೂ ಆಗಿಲ್ಲ. ನಿಮ್ ಅಳಿಯಂದ್ರು ನನಗೆ ಹೊಡಿತಾನೂ ಇಲ್ಲ, ಚಿತ್ರ ಹಿಂಸೆ ಕೊಡ್ತಾನೂ ಇಲ್ಲ. ವೆಂಕಟು, ಏನೇ ಮಾತಾಡಿದ್ರು ಒಳಗೋಗಿ ಮಾತಾಡೋಣ. ನಿನ್ನ ಕೈ ಮುಗಿತೀನಿ, ಒಳಗಡೆ ಹೋಗೋಣ. ನಿನ್ನ ದರಿದ್ರ ಕೈಯಿಂದ, ಮೋಸದ ಕೈಯಿಂದ ನನ್ನನ್ನ ಮುಟ್ಟಬೇಡ. ಆ ಯೋಗ್ಯತೆನ ಕಳ್ಕೊಂಡಿದ್ಯಾ ನೀನು. ಅಪ್ಪ, ಏನಕ್ಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಅಯ್ಯೋ ಪಾಪ, ಬನ್ನಿ ಮೊದ್ಲು ಒಳಗೆ ಹೋಗೋಣ. ನಾನಿಲ್ಲಿ ಒಳಗಡೆ ಬರೋದಿಕ್ಕಲ್ಲಮ್ಮ ಬಂದಿರೋದು. ಈ ಮನೆಯಲ್ಲಿ, ಇಂಥ ಮನೆಯಲ್ಲಿ ಇಂಥವ್ರ ಮಧ್ಯ ನೀನ್ ಇರಬಾರ್ದು. ನಿನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಬಂದಿರೋದು. ಬಾಮ್ಮ, ನಮ್ಮನೆಗೆ ಹೋಗೋಣ ಬಾ. ಅಪ್ಪ, ನಾನ್ ನಿಮ್ಗೆಲ್ಲ ತಿಳಿಸಿ ಹೇಳ್ತೀನಿ. ಮೊದ್ಲು ಒಳಗೆ ಹೋಗೋಣ. ಬನ್ನಿ ಅಪ್ಪ, ಮಾವ ಹೋಗೋಣ. ಅಜ್ಜಿ ಬನ್ನಿ. ಅಜ್ಜಿ ಬನ್ನಿ. ಇಲ್ಲ ಬಾಮ್ಮ, ನನ್ ಮಾತು ಕೇಳಮ್ಮ. ಸಪ್ತಮಿ, ನಮ್ ಮನೆಗೆ ಹೋಗೋಣ ಬಾಮ್ಮ. ಈ ಮನೆಗೆ ನಾನು ಕಾಲಿಡೋದಿಲ್ಲಮ್ಮ. ಬಾರಮ್ಮ, ನೀನು ನಮ್ಮನೆಗೆ ಹೋಗೋಣ ಬಾರಮ್ಮ. ಇದೇನಮ್ಮ ಮಂಜು, ವೆಂಕಟಪ್ಪ ಸಪ್ತಮಿನ ಮನೆ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡಿದ್ವಿ. ಈಗ ಆ ಸಪ್ತಮಿನೇ ವೆಂಕಟಪ್ಪನ ಮನೆ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾಳಲ್ಲ. ಎಲ್ಲ ಕರೆಕ್ಟಾಗಿ ನಡೀತಾ ಇತ್ತು, ಆದ್ರೆ ಕ್ಲೈಮ್ಯಾಕ್ಸು ನಾವು ಅನ್ಕೊಂಡಂಗೆ ನಡೀಲಿಲ್ಲ. ಛೇ ಪಪ್ಪ, ಟೆನ್ಷನ್ ಆಗ್ಬೇಡಿ. ಹತ್ಕೊಂಡಿರೋ ಬೆಂಕಿ ಅಷ್ಟು ಸುಲಭವಾಗಿ ಆರೋ ಅಂತದಲ್ಲ. ಇದರಿಂದ ಆ ಸಪ್ತಮಿ ಜೀವನ ನಾಶ ಆಗೋದಂತೂ ಗ್ಯಾರಂಟಿ. ಇದೆಲ್ಲ ಒಳ್ಳೆ ವಿಷಯ ನಮಗೆ. ಏನಮ್ಮ ನೀನ್ ಹೇಳ್ತಾ ಇರೋದು? ಹೌದಪ್ಪ, ನಿಮ್ ಅಳಿಯಂದ್ರು ಹೆಣ್ಣು ನೋಡಕ್ ಬಂದಾಗ್ಲೇ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಕಂಡೀಷನ್ ಹಾಕಿದ್ರು. ಅದನ್ನ ನಾಗರಾಜ್ ಮಾವ ನಮ್ಮ ಹತ್ರ ಹೇಳ್ದೆ ವಿಷಯನ ಮುಚ್ಚಿಟ್ಟಿದ್ರು. ನಿಮ್ಗೆ ಹೇಳಿರೋ ಇಷ್ಟು ವಿಷಯನೂ ನಿಜಾನೇ. ನೀನ್ ಮುಚ್ಚಿಟ್ಟಿ ತಪ್ಪಲ್ವಮ್ಮ. ನಾವು ಅವ್ರನ್ನ ಕಣ್ಣು ಮುಚ್ಚಿ ನಂಬೋದಿಕ್ಕೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ, ತಪ್ಪಲ್ವಾ ಇದು? ಅಲ್ಲಮ್ಮ, ನಮ್ ನಾಗರಾಜ ಈ ತರ ನಂಬಿಕೆ ದ್ರೋಹ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲಮ್ಮ. ಇದು ನಂಬಿಕೆ ದ್ರೋಹ ಅಲ್ಲ ಅಪ್ಪ, ನಿಮ್ ಸ್ನೇಹದ ಮೇಲೆ ಮಾವ ಇಟ್ಟಿರೋ ನಂಬಿಕೆ. ಏನಮ್ಮ ಹೇಳ್ತಿದ್ಯಾ? ಹೌದಪ್ಪ, ಮನೆ ಮುಂದೆ ಕಟ್ಟಿರೋ ಒಂದು ಚಿಕ್ಕ ಗುಬ್ಬಚ್ಚಿ ಗೂಡನ್ನ ಹೊಡೆದಾಗದೆ ಕಾಪಾಡ್ತಿರೋ ನಾನು. ತುಂಬಿದ ಕುಟುಂಬನ ಓಡಿದೆ ಕಾಪಾಡ್ತೀನಿ ಅನ್ನೋ ನಂಬಿಕೆ ಬಂದಿತ್ತು ಅಪ್ಪ. ನನ್ನ ನಂಬಿ ಒಡ್ದೋಗೋ ಥರ ಇರೋ ಈ ಕೂಡ್ ಕುಟುಂಬನ ಒಂದು ಮಾಡೋ ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ ಅಪ್ಪ. ಮಾವಂಗೆ ಅಜ್ಜಿಗೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರ ಗೊತ್ತಾಗಿದ್ದೆ ಹೆಣ್ಣು ನೋಡಕ್ ಬಂದಾಗಂತೆ. ಆ ಟೈಮಲ್ಲಿ ಆಗಲೇ ಎಲ್ಲರೂ ನಾನೇ ಅವ್ರ ಮನೆ ಸೊಸೆ ಆಗಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ರಂತೆ. ಅದಕ್ಕೆ ಅಪ್ಪ ಅವರು ಯಾರಿಗೂ ಈ ವಿಚಾರ ಹೇಳ್ದೆ ಮುಚ್ಚಿಟ್ಟಿರೋದು. ವಿಷಯ ಮುಚ್ಚಿಟ್ಟಿದ್ದಕ್ಕೆ
ನೀನೇ ನರ್ಕ ಅನ್ಭವ್ಸಂಗಾಯ್ತಲ್ಲಮ್ಮ. ಅಲ್ಲಮ್ಮ, ಅಳಿಯಂದ್ರು ಅಷ್ಟೊಂದು